ದಿಟ್ಟ ಹೆಜ್ಜೆ ನೀಡುತ್ತಾ 2024ರ ಲೋಕಸಭೆಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದ ಸ್ವತಂತ್ರ ಅಭ್ಯರ್ಥಿಯಾಗಿ ಹೊರಹೊಮ್ಮಿದಾಗ ಹೊಸ ತಲೆಮಾರು ಅವರ ಸಾಧನೆಯನ್ನು ಗುರುತಿಸಿ ಬಹ್ರೈನ್ ಇಂಡಿಯಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ವತಿಯಿಂದ ಅಪ್ಪ ಪ್ರಶಸ್ತಿಗಳು ಸಂದಿರುವುದು ಸಂಸ್ಥೆಯ ಹೆಮ್ಮೆಯ ಸಂಗತಿ. ರಾಜ್ಯ ಮತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ವಿನಯ್ ಕುಮಾರ್ ಜಿಬಿ ಸರ್ ಒಬ್ಬ ಆದರ್ಶ ನಾಯಕರಾಗಿ ಯಶಸ್ವಿಯಾಗಲಿ ಹಾಗೂ ಯುವಕರ ಭವಿಷ್ಯದ ಭರವಸೆಯ ಸೂರ್ಯನಾಗಲಿ ಎಂದು ಟೀಮ್ ಇನ್ಸೈಟ್ಸ್ IAS ಶುಭಾಶಯಗಳನ್ನು ಕೋರುತ್ತಾ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಭಾರತ ದೇಶದ ಪ್ರಧಾನಿ ಆಗ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಈಗ ಆಳವಾಗಿ ಬೇರುತ್ತೆ. ಮುಂಚೆ ರೆಬೆಲಿಯಸ್ ಆಟಿಟ್ಯೂಡ್ ಎಲ್ಲಿ ಸ್ವಾಭಿಮಾನ ಇರ್ತದೆ, ಎಲ್ಲಿ ಆತ್ಮಗೌರವ ಇರುತ್ತೆ, ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ನಿಧಾನ ಆಯ್ತು ಚಪ್ಪಾಳೆ ವಿನಯ್ ಸರ್ಗೆ. ಇನ್ನೊಂದು ಸ್ವಲ್ಪ ಧನ್ಯವಾದಗಳು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ. ಬಸವಣ್ಣನವರು ಬರೀತಾರೆ, ಇವನಾರವ ಇವನಾರವ ಇವನಾರವನೆನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಇವ ನಿಮ್ಮ ಮಗನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಯ್ಯ ಅಂತ. ಒಬ್ಬ ವ್ಯಕ್ತಿ ಶಕ್ತಿಯಾಗಿ ನಿಲ್ಲೋದು ಯಾವಾಗ ಅಂದ್ರೆ ಪ್ರತಿಯೊಬ್ಬರಿಗೂ ತನ್ನ ಮನೆಯ ಮಗ ಅನ್ನಿಸುವಾಗ. ಒಬ್ಬ ಯುವ ರಾಜಕಾರಣಿಯಾಗಿ ಎಲ್ಲಿ ಇಷ್ಟೇ ಸುಸ್ತಾಯ್ತಾ? ಸರ್, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬಹಳ ಬಿಲ್ಡಪ್ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ. ನನಗೆ ಗೊತ್ತಿಲ್ಲ ಎಷ್ಟೊಂದು ಬಿಲ್ಡಪ್ ಕೊಡ್ತಾರೆ ಅಂತಂದು. ಆದರೆ ಒಂದೊಂದು ನಿಜ, ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಷ್ಟಲ್ಲ, ಇದು ದಕ್ಷಿಣ ಭಾರತ, ಬೆಂಗಳೂರಿನ ಚಂದ್ರಹಳ್ಳಿ ಅವ್ರ ಕಡೆ ತಿರುಗುವಂತೆ ಮಾಡಿದ್ದು ಇನ್ಸೈಟ್ಸ್ IAS ಅನ್ನೋದನ್ನು ಯಾರು ನಿರಾಕರಿಸಕ್ಕಾಗಲ್ಲ. ಇವತ್ತು ಈ ಚಂದ್ರಹಳ್ಳಿ ಅವರು ಈ ರೀತಿ ಬೆಳೆದಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ಆಭಾರಿಯಾಗಿದ್ದೇನೆ. ನಮ್ಮ ತಂಡದ ಪ್ರತಿಯೊಬ್ಬ ಫ್ಯಾಕಲ್ಟೀಸ್ಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಒಂದು ಕನ್ಸೆಪ್ಟ್, ಬೆಂಗಳೂರಲ್ಲಿ ಕನ್ನಡದ ಬಗ್ಗೆ ಭರ್ಜರಿ ಸೌಂಡ್ ಮಾಡಬೇಕು ಅನ್ನೋದು ಯಾವಾಗಲೂ ಕನಸಿತ್ತು. 5 ವರ್ಷದಿಂದ ಸೌಂಡನ್ನು ಮಾಡ್ತಾ ಇದ್ದೀವಿ ಚಂದ್ರಹಳ್ಳಿ ಅವರಲ್ಲಿ. ನನಗನ್ಸಿದ ಮಟ್ಟಿಗೆ ಬೆಂಗಳೂರಲ್ಲಿ ಇಷ್ಟು ವಿಜೃಂಭಣೆಯಿಂದ ಯಾರೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಿಲ್ಲ. ಕೇವಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಜುಕೇಟೆಡ್, ಸ್ವಲ್ಪ ಸಾಮಾಜಿಕ ಕಳಕಳಿಯವರು ರಾಜಕಾರಣದಲ್ಲಿ ಬರಬೇಕು ಅನ್ನೋ ಒಂದು ಮಹದಾಸೆಯಿಂದ ನಾನು ಕೂಡ ಕಂಫರ್ಟ್ ಝೋನಿಂದ ಆಚೆ ಬಂದು ರಿಸ್ಕ್ ತಗೊಂಡು ದಾವಣಗೆರೆನಲ್ಲಿ ಹೋಗಿ MP ಎಲೆಕ್ಷನ್ ಮಾಡಿದೆ. ಇವತ್ತು ನಾವೆಲ್ಲ ಬೈಕೊಂತೀವಲ್ಲ ಕುತ್ಕೊಂಡು, ಅವನು ಅಯೋಗ್ಯ, ಆ MLA ಸರಿ ಇಲ್ಲ, ಆ MP ಸರಿ ಇಲ್ಲ, ನಮ್ಮ ಜನಪ್ರತಿನಿಧಿಗಳು ಸರಿ ಇಲ್ಲ ಅಂತಂದು ನಾನು ಕೂಡ ಆ ಕ್ಯಾಟಗರಿನಲ್ಲಿ ಇದ್ದೆ. ಆದರೆ ಒಂದಿನ ಅನ್ನಿಸ್ತು, ಬೈತಾ ಕೂತ್ರೆ ಬದಲಾವಣೆ ಆಗಲ್ಲ, ಪರಿವರ್ತನೆ ಆಗಬೇಕು ಅನ್ನೋದಾದ್ರೆ ನಾವು ಆ ಸ್ಥಾನಮಾನಗಳಿಗೆ ಹೋಗ್ಬೇಕು, ಮಹತ್ವಾಕಾಂಕ್ಷೆ ಬಹಳ ಮುಖ್ಯ ಅಂತಂದು ಒಂದು ದೊಡ್ಡ ರಿಸ್ಕ್ ತಗೊಂಡು ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ. ಯಾಕಂತಂದ್ರೆ ಎಲ್ಲರೂ ಕೂಡ ಇವತ್ತು ರಾಜಕಾರಣದಲ್ಲಿ ಏನು ನಡೀತಾ ಇದೆ, ಯಾವುದೋ ಒಂದು ರೀತಿಯಲ್ಲಿ ಅದು ನಮಗೆ ಪರಿಣಾಮ ಬೀರುತ್ತೆ. ಅದು ನೇರ ಪರಿಣಾಮ ಇರ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಪರಿಣಾಮ ಬೀರ್ಬೋದು. ನಾವು ಅದನ್ನು ಆಲೋಚಿಸಿ ನಿರ್ಲಕ್ಷಿಸಿ ನಮ್ಮ ಜೀವನ ನಮ್ಮ ಪಾಡಿಗೆ ಅಂತಂದು ಸುಮ್ಮನೆ ಇದ್ದರೆ ಮುಂದೊಂದು ದಿನ ಗುಲಾಮರಾಗಬೇಕಾಗತ್ತೆ ಅನ್ನೋ ಒಂದು ಆತಂಕ ನಂದು. ಹಾಗಾಗಿ ಬಂದಿದ್ದೀವಿ. ಇವತ್ತು ಇಷ್ಟೊಂದು ಜನ ಸೇರೋದ್ರಲ್ಲಿ ನನಗನ್ಸುತ್ತೆ ಸುಮಾರು 80% ಇನ್ಸೈಟ್ಸ್ IAS ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದು. ಚಂದ್ರಹಳ್ಳಿ ವಾಸಿಗಳು ನೀವು ಕೂಡ ಬಹಳ ಸಹಕರಿಸಿದ್ದೀರಿ, ವಿಜಯನಗರದವರು ಕೂಡ ಬಹಳ ಸಹಕರಿಸಿದ್ದೀರಿ. ಇಲ್ಲಿರುವ ಪ್ರತಿಯೊಬ್ಬ ವ್ಯಾಪಾರಿಗಳಿಗೂ ಇನ್ಕ್ಲೂಡಿಂಗ್ ದ ಬಾರ್ ಮಾಲೀಕರಿಗೂ ಸೇರ್ಕೊಂಡು
ಪ್ರತಿಯೊಬ್ಬರಿಗೂ ಕೂಡ ನಾವು ಚಿರಋಣಿಯಾಗಿರ್ತೇವೆ. ಇವತ್ತು ಕರ್ನಾಟಕದಿಂದ 100 UPSC ಟಾಪರ್ಸ್ ಪ್ರತಿ ವರ್ಷ ಬರಬೇಕು ಅನ್ನೋದು ನಮ್ಮ ಮಹದಾಸೆ. ಕಾರಣ ಇಷ್ಟೇ, ಕರ್ನಾಟಕದ ಅಭಿವೃದ್ಧಿ ಆಗಬೇಕಂತಂದ್ರೆ ಡೆಲ್ಲಿ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯ ಕನ್ನಡಿಗ ಆಫೀಸರ್ಸ್ ಇರಬೇಕು ಅನ್ನೋದು. ಕನ್ನಡಿಗ ಆಫೀಸರ್ಸ್ ಡೆಲ್ಲಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ರೆ ನಮಗೆ ಬೇಕಾದ ನೀರು ಸಿಗ್ತದೆ, ನಮಗೆ ಬೇಕಾದ ತೆರಿಗೆ ಪಾಲು ಸಿಗ್ತದೆ, ನಮಗೆ ಬೇಕಾದಂಥ ಪ್ರತಿಯೊಂದು ಅಭಿವೃದ್ಧಿ ಸಿಗುತ್ತೆ ಅನ್ನೋದು ನಮ್ಮ ಒಂದು ಭಾವನೆ ಅನಿಸಿಕೆ. ಎರಡನೇದು, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಸಾಯ್ತಾ ಇದೆ. ದಿನಕ್ಕೊಂದು ಸರ್ಕಾರಿ ಶಾಲೆ ಮುಚ್ಕೊಂಡು ಹೋಗ್ತಾ ಇದೆ. ಇವತ್ತು ಕನ್ನಡ ಏನಾದರೂ ಉಳಿದಿದ್ರೆ ಅದು ಸರ್ಕಾರಿ ಶಾಲೆಗಳು ಜೀವಂತ ಇರೋದ್ರಿಂದ ಮಾತ್ರ ಇವತ್ತು ಕನ್ನಡ ಉಳಿದಿರುವಂಥದ್ದು. ನೀವೆಲ್ಲ ಮದುವೆ ಆಗಿ ನನ್ನೂ ಸೇರ್ಕೊಂಡಾಗೆ ನನ್ನ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂಗೆ ಹಾಕಿದ್ವಿ. ನಾಳೆ ನೀವೆಲ್ಲ ಮದುವೆ ಆಗಿ ನಿಮ್ಮ ಮಕ್ಕಳನ್ನು ಕೂಡ ಇಂಗ್ಲೀಷ್ ಮೀಡಿಯಂಗೆ ಹಾಕ್ತೀವಿ. ಅವರೆಲ್ಲ ದೊಡ್ಡವರಾಗಿ ಮದುವೆ ಆಗಿ ಅವ್ರ ಮಕ್ಕಳು ಕೂಡ ಇಂಗ್ಲೀಷ್ ಮೀಡಿಯಂಗೆ ಹಾಕತ್ತೆ. ಕಾಲಕ್ರಮೇಣ ಎಲ್ಲ ಸರ್ಕಾರಿ ಶಾಲೆಗಳು ಮುಚ್ಕೊಂಡು ಹೋಗ್ತವೆ. ಕೇವಲ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಕರ್ನಾಟಕದ ತುಂಬ ಉಳ್ಕೊಳ್ತವೆ. ಆವಾಗ ಕನ್ನಡನ ಕಾಪಾಡೋರು ಯಾರು? ಕನ್ನಡನ ಬೆಳೆಸೋರು ಯಾರು? ಸೊ ಹಾಗಾಗಿ ನಮ್ಮ ನಡೆ ಸರ್ಕಾರಿ ಶಾಲೆ ನಡೆ ಅಂತಂದು ಇಡೀ ರಾಜ್ಯದ ತುಂಬ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತಂದು ನಮ್ಮದೇ ಒಂದು ರೀತಿಯಲ್ಲಿ ಎಲೆಮರಿ ಕಾಯ್ತಾರ ಒಂದು ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಆದರೆ ಗ್ರಾಮೀಣ ಭಾಗದಂತ ಬಂದಂಥ ನೀವುಗಳು ಒಂದು ಉನ್ನತ IAS, IPS ಈ ಹುದ್ದೆಗಳಿಗೆ ಬಂದಾಗ ನಿಮಗೊಂದು ಕಾಳಜಿ ಇರ್ತದೆ ಈ ಸರ್ಕಾರಿ ಶಾಲೆಗಳನ್ನು ಬೆಳೆಸೋದಕ್ಕೆ, ಕನ್ನಡವನ್ನು ಬೆಳೆಸೋದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಷಯ ನಡ್ರಿ. ಸೊ ಎಲ್ಲರೂ ಒಳ್ಳೇದಾಗಲಿ. ಇದು ಬಹಳ ದೊಡ್ಡ ದೊಡ್ಡ ಭಾಷಣ ಬಿಗಿಯುವಂಥ ಸಂದರ್ಭ ಅಲ್ಲ. ಯಾಕಂತಂದ್ರೆ ಇವತ್ತು ರಾಜಕಾರಣಿ ಆಗಿದ್ಮೇಲೆ ಒಂದು ಗಟ್ಟಿಗಟ್ಟಲೆ ಭಾಷಣ ಮಾಡೋದು ಕಲ್ತಿದ್ದೀವಿ. ಹಾಗಾಗಿ ಜಾಸ್ತಿ ಭಾಷಣ ಮಾಡೋಕೆ ಹೋಗಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕೊನೆಯದಾಗಿ ನಮ್ಮ ಸಂಸ್ಥೆ ಇವತ್ತು ಬೆಳೆದಿರೋದಕ್ಕೆ ಪ್ರತಿಯೊಬ್ಬ ಫ್ಯಾಕಲ್ಟಿಗಳು ಕೂಡ ಕಾರಣ ಇರುತ್ತೆ. ದಯವಿಟ್ಟು ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂಡಿದ್ದೀನಿ. ಮತ್ತೊಮ್ಮೆ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. Yajamana